ನಾನೇನು ಅಪರಾಧ ಮಾಡಿಲ್ಲ ಅಂತ ಎದೆ ತಡ್ಕೊಂಡು ಇಲ್ಲಿ ಹೇಳ್ತೀನಿ ನಾನು ಬೇಕಾದ್ರೆ. ಹೇಳು. ಜೈಲಿಂದ ಬಂದ್ಮೇಲೆ ನನಗೆಲ್ಲಿ ಹೋಗ್ಬೇಕು ಅಂತಲೇ ಗೊತ್ತಿಲ್ಲ ಮುತ್ತಳು. ಸೀದಾ ನನ್ನ ಕಾಲು ನಿನ್ನ ಮನೆ ಹತ್ರನೇ ಬಂತು. ಯಾರಿದ್ದಾರೆ ನನಗೆ? ಅನಾಥ. ದಯವಿಟ್ಟು ಕೇಳ್ಕೊಳ್ತಿದೆ, ಈ ಮನೆಯಲ್ಲಿ ನಿಮ್ಮ ಮನಸ್ಸುಗಳಲ್ಲಿ ಸಣ್ಣ ಸಣ್ಣ ಜಾಗ, ನಿಮ್ಮ ಪ್ರೀತಿ ಅಷ್ಟೇ ಕಣೋ. ಅಷ್ಟೇ ಕಣೋ ನಾನು ಕೇಳೋದು ಗೊತ್ತು. ಇನ್ನೇನು ಕೇಳಿ? ಇದ್ರ ಬಗ್ಗೆ ತೀರ್ಮಾನ ತಗೋಬೇಕಾಗಿರೋದು ನಾನಲ್ಲ. ಹೋ, ನಾನು ಹಳೆ ಶತ್ರು ಮತ್ತೆ ರೀಎಂಟ್ರಿ ತಗೊಂಡಿದ್ದಾನೆ. ಇವನ್ ಕತೆ ಮುಗೀತು ಅನ್ಕೊಂಡಿದ್ವಿ, ಆದ್ರೆ ಈಗ ಮತ್ತೆ ಮನೆಯೊಳಗೆ ಬಂದಿದ್ದಾನೆ. ಯಾವುದೇ ಕಾರಣಕ್ಕೂ ಇವನು ನಮ್ಮ ಮನೇಲಿ ಇರಬಾರ್ದು. ಬನ್ನಿ ಹೋಗೋಣ. ಕೋರ್ಟು ನಿನ್ನನ್ನು ಆರೋಪ ಮುಕ್ತ ಮಾಡಿರೋದು ನನಗೆ ಬೆಳಗ್ಗೆನೇ ಗೊತ್ತಾಯಿತು. ಷಣ್ಮುಗ ಯಾವುದೋ ವಿಷಯಗಳಿಗೆ ಈ ರೀತಿ ಮಾಡಿರ್ಬೋದು, ಮಾಡಿಲ್ದೇನೂ ಇರ್ಬೋದು. ಷಣ್ಮುಗ ಈ ಮನೇಲಿದ್ರೆ ಮುತ್ತು ಮಾವಂಗೂ ಧೈರ್ಯ ಇರುತ್ತೆ, ಅವ್ರ ಕೆಲಸದಲ್ಲೂ ಸಹಾಯ ಆಗುತ್ತೆ. ನನಗೇನೋ ಷಣ್ಮುಗ ಈ ಮನೇಲಿರೋದೇ ಒಳ್ಳೇದು ಅನ್ನಿಸ್ತಿದೆ. ಒಂದು ವೇಳೆ ಷಣ್ಮುಗ ತಪ್ಪು ಮಾಡಿದ್ರು ನಾವು ಒಳ್ಳೆ ಮನಸ್ಸಿಂದ ಅವನನ್ನ ಕ್ಷಮಿಸೋಣ. ಷಣ್ಮುಗ ಒಳ್ಳೆ ದಾರಿಯಲ್ಲಿ ನಡೆಯೋ ಹಾಗೆ ನಾವು ಸಪೋರ್ಟ್ ಮಾಡೋಣ. ನೀವೇನಂತೀರ ಮಾವ? ಒಳ್ಳೆ ನಿರ್ಧಾರ ಮಾಯ. ನಿನ್ನಲ್ಲೂ ಕ್ಷಮಿಸೋ ಗುಣ ಇದೆ ಅಂತ ಗೊತ್ತಾಗಿ ತುಂಬ ಸಂತೋಷ ಆಯಿತು. ಷಣ್ಮುಗ, ಇನ್ಮೇಲೆ ಈ ಮನೇಲಿ ನೀನು ಒಬ್ಬ, ಎಲ್ಲರ ಜೊತೆ ಖುಷಿಯಾಗಿರ್ಬೋದು. ಮತ್ತು ಇದು ನೀನು ಹೇಳ್ತಾ ಇದೀಯಾ? ನನ್ನ ಪ್ರಾಣ ಸಹಿತ ಯಾವತ್ತೂ ನನ್ನ ಕೈ ಬಿಡಲ್ಲ ಅಂತ ನನಗೆ ನಂಬಿಕೆ ಇತ್ತು ಕಣ. ನೋಡ್ತಾ ಇರು, ಇನ್ಮೇಲೆ ಇಲ್ಲಿರೋರು ಎಲ್ಲರ ಪ್ರೀತಿ ಹೇಗೆ ಸಂಪಾದನೆ ಮಾಡ್ತೀನಿ ಅಂತ. ಅಪ್ಪ ಅಂತಿದ್ದಾಳೆ, ನಿನಗೆ ಮದುವೆ ಏನಾರ ಆಯ್ತಾ? ಇವಳನ್ನ ಯಾರು ಅನ್ಕೊಂಡಿದ್ಯಾ? ನನ್ನ ಮಗಳು ಸ್ವಾತಿ. ಅರ್ಥ ಆಗಿಲ್ಲ. ದತ್ತು ಮಗಳ? ಅಲ್ಲ, ಸ್ವಂತ ಮಗಳು. ಚಿತ್ರ ತೀರ್ಕೋಬೇಕಾದ್ರೆ ತುಂಬಿದ ಗರ್ಭಿಣಿ ಅಂತ ನಿನಗೂ ಗೊತ್ತು. ಆ ಕಷ್ಟದ ಟೈಮಲ್ಲೂ ನನಗೆ ಮಗುನ ಕೊಟ್ಟೋಗಿದ್ದಾಳೆ. ಅಂದ್ರೆ ಇವಳು ನಿನ್ನ ಮಗಳ? ಬಾಪುಟ ಇಲ್ಲಿ. ನೀವು? ನಾನು ನಿಮ್ಮಪ್ಪನ ಫ್ರೆಂಡು ಷಣ್ಮುಗ ಅಂತ. ಹೆಸರು ತುಂಬಾ ಚೆನ್ನಾಗಿದೆ, ಆದ್ರೆ ಸ್ವಲ್ಪ ಕಪ್ಪಗಿದ್ದೀರಾ. ತಲೆ ಕೆಟ್ಟಿದ್ಯಾ ನಿನ್ಗೆ? ಆ ಷಣ್ಮುಗ ಈ ಮನೇಲಿರಕ್ಕೆ ಯಾಕೆ ಒಪ್ಕೊಂಡೆ? ಅವನಿಂದ ನಮ್ಗೆ ಏನೇನು ತೊಂದರೆ ಆಗ್ಬೋದು ಅಂತ ಗೊತ್ತಿದೆ ತಾನೆ? ನನ್ನ ಗುರಿ ಅವನಲ್ಲ, ಬೆಳ್ಳಿ ಮತ್ತು ಸ್ವಾತಿ. ಆ ಕೆಲಸದವಳೆ ನನ್ನ ಹೆಸರು ಹೇಳ್ಕೊಂಡು ಈ ಮನೇಲಿದ್ದಾಳೆ ಅಂದಮೇಲೆ ಇವರೆಲ್ಲ ಯಾವ ಲೆಕ್ಕ? ಬಿಡಿ, ಅದಕ್ಕೆ ನನ್ನ ಹೆಸರು ಹೇಳ್ಕೊಂಡು ಇವನು ಬದುಕೊಳ್ಳಿ. ನಿನಗೆ ನಾನು ಏನು ಹೇಳಿದ್ರು ಅರ್ಥ ಆಗಲ್ಲ. ಸರಿ, ಈಗ ಅದಕ್ಕೆಲ್ಲ ಟೈಮ್ ಇಲ್ಲ. ಆಚೆ ಬ್ಯಾನರ್ ಹಾಕಿದಾರಂತೆ, ನಾನು ಬೈರ ಹೋಗಿ ನೋಡ್ಕೊಂಡು ಬರ್ತೀವಿ.
ಭೈರ, ಆ ಬ್ಯಾನರ್ನ ಸರಿಯಾಗಿ ಕಟ್ಟಿದಾರೋ ಇಲ್ವೋ? ಊರಿನವ್ರನ್ನೆಲ್ಲ ಆ ಬ್ಯಾನರ್ನ ನೋಡಿ ಈ ಮಾಯನ್ ವ್ಯಾಲ್ಯೂ ಏನು ಅಂತ ಇಡೀ ಊರಿನವ್ರಿಗೆ ಗೊತ್ತಾಗಬೇಕು. ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಕಾಣಲ್ಲ ಮಾಯ, ಹತ್ರ ಹೋಗೋಣ ಬಾ. ಅದು ಸರಿನೇ, ನಡಿ ಬಾ ಭೈರ. ಇದೇನ್ ಮಾಯ ಹೀಗೆ ಮಾಡಿಟ್ಟಿದ್ದಾರೆ? ಕಾರ್ತಿಕ್, ಕಾರ್ತಿಕ್, ಮಾಯ ಸಮಾಧಾನವಾಗಿರು, ಅವನ ಹತ್ರ ನಾನು ಮಾತಾಡ್ತೀನಿ, ನೀನು ಗಲಾಟೆ ಮಾಡಬೇಡ. ಇದಕ್ಕಿಂತ ಸಮಾಧಾನವಾಗಿದ್ರೆ ನಾನು ಸಮಾಧಿ ಮಾಡಿ ಮುಚ್ಚಾಕ್ತಾನಷ್ಟೇ. ನೀನು ಸ್ವಲ್ಪ ಸುಮ್ಮನೆ ಇರು. ಕಾರ್ತಿಕ್, ನಾನು ನಿನಗೆ ಹೇಳಿದ್ದೇನು, ನೀನು ಮಾಡಿರೋದೇನು? ಸಾರಿ ಮಾಯಾ, ನಾನು ಆ ಡಿಸೈನರ್ಗೆ ಹೇಳಿದ್ದೆ, ಆದರೆ ಇವರಿಬ್ರು ಜೊತೆ ಇರೋದೇ ಚೆನ್ನಾಗಿದೆ ಅಂತ ಇದನ್ನ ಹಾಕಿದ್ದಾನೆ. ಅವನೇನೋ ಹೇಳ್ತಾನೆ ಅಂತ ನಿನ್ ಬುದ್ಧಿ ಎಲ್ಲಿ ಹೋಗಿತ್ತು? ನೀನ್ ಸರಿಯಾಗಿ ಹೇಳ್ಬೇಕಿತ್ತಲ್ವಾ? ಮೊದಲೇ ಊರಿನ ಜನ ಎಲ್ಲ ನನ್ನ ಕೀಳಾಗಿ ನೋಡ್ತಾರೆ. ಈಗ ಈ ಬ್ಯಾನರ್ ನೋಡ್ಬಿಟ್ಟು ಓ ಮುತ್ತುಗೂ ಮಾಯಗೂ ಮದ್ವೆ ಆಗಲ್ಲ, ಅದಕ್ಕೆ ಈ ರೀತಿ ಫೋಟೋ ಹಾಕ್ಸಿದಾರೆ ಅಂತ ಎಲ್ಲ ಆಡ್ಕೊಳಲ್ವಾ? ಅಷ್ಟೇ ಅಲ್ಲ, ಮುತ್ತಣ್ಣಗೂ ಬೆಳ್ಳಿಗೂ ಮದುವೆ ಆಗ್ತಿದೆ ಅಂತ ಎಲ್ರಿಗೂ ಹೇಳ್ದಂಗಾಗಲ್ವಾ? ನನ್ಗೇನೋ ಇವನು ಬೇಕು ಅಂತ ಈ ತರ ಮಾಡಿಸಿದಾನೆ ಅನ್ಸ್ತಿದೆ. ಅದರಿಂದ ನನಗೆ ನ್ಯೂಸು, ನಾನು ಯಾಕೆ ಹಾಗೆ ಮಾಡಲಿ? ಬೇಕಿದ್ರೆ ಅವನ್ನ ಕರ್ಕೊಂಡ್ ಬರ್ತೀನಿ. ನನ್ನ ಹತ್ರ ವಾಯ್ಸ್ ರೇಸ್ ಮಾಡೋದೆಲ್ಲ ಇಟ್ಕೋಬೇಡ. ಮಾಡೋ ಕೆಲ್ಸನ ಮೊದಲು ಮಾಡು. ಬೇಗ ಹೋಗಿ ಬ್ಯಾನರ್ನ ಚೇಂಜ್ ಮಾಡಿಸ್ಕೊಂಬ. ಊರಿನ ಜನರೆಲ್ಲ ನೋಡಿ ಆಡ್ಕೊಳ್ಳೋದು ಬೇಡ. ಒಂದು ವಯಸ್ಸಿರೋ ಕೆಲ್ಸನ ನೆಟ್ಟಿಗೆ ಮಾಡಕ್ ಬರಲ್ಲ. ನಿನಗೆ ಹೇಳ್ತಿರೋದು, ಹೋಗು. ನಡಿ ಬೈರ. ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಸ್ವಾತಿ? ಫ್ಲೆಕ್ಸ್ ಹಾಕಿದಾರಂತೆ, ನಂದು ನಿಂದು ಫೋಟೋ ಇರತ್ತೆ, ಹೇಗಿದೆ ಅಂತ ನೋಡ್ಕೊಂಡ್ ಬರೋಣ ಬಾ. ಸರಿ, ನೋಡೋಣ ಬಾ. ನೋಡೋ ಚಿಕ್ಕಿ, ನಾವಿಬ್ರು ಹೇಗ್ ಕಾಣಿಸ್ತಿದ್ದೀವಿ? ಎಷ್ಟು ಚೆನ್ನಾಗಿದೆ ಅಲ್ಲ? ನೀನ್ ಈ ಸೀರೆಯಲ್ಲಿ ಸೂಪರ್ ಆಗಿ ಕಾಣಿಸ್ತಿದ್ಯಾ. ನನಗಿಂತ ಮುತ್ತು ಮಾವ ಬಟ್ಟೆನಲ್ಲಿ ಎಷ್ಟು ಮುದ್ದ ಕಾಣಿಸ್ತಿದ್ದಾರೆ. 3 ಜನ ಸೇಮ್ ಟು ಪಿಂಚ್. ಚಿಕ್ಕಿ, ಇದನ್ನ ನೋಡ್ತಿದ್ರೆ ಏನನ್ಸುತ್ತೆ ಹೇಳು? ಏನನ್ಸುತ್ತೆ? ನೀವು ಅಪ್ಪನ ಮದ್ವೆ ಆಗಿ ನಿಮಗೊಂದ್ ಮಗು ಹುಟ್ಟಿದ್ರೆ ಹೇಗಿರತ್ತೋ ಹಾಗಿದ್ದೇವ್ ನಾವು 3 ಜನ. ಆಹಾ, ನಾಚಿಕೆ ನೋಡು. ಏ ತರ್ಲೆ, ಸುಮ್ಮನಿರು, ಏನೇನೋ ಹೇಳ್ಬೇಡ. ನೋಡ್ ಬೈರ, ಹೇಗೆಲ್ಲ ಮಾತಾಡ್ತಿದ್ದಾಳೆ. ಮಾಯ, ಗೌಡ್ರ ಜೊತೆ ಊರ್ ಜನ ಎಲ್ಲ ಬರ್ತಾ ಇದ್ದಾರೆ. ಏನ್ ಬೆಳ್ಳಿ, ಆಗ್ಲೇ ಮುತ್ತಣ್ಣನ ಮದ್ವೆ ಆಗೋಕ್ ರೆಡಿ ಆಗ್ಬಿಟ್ಟಿದ್ಯಾ? ನಮ್ಮನ್ನೆಲ್ಲ ಮದ್ವೆ ಕರೆಯೋದು ಮರಿಬೇಡವಾ? ಅವ್ರು ಕರ್ತಿಲ್ಲ ಅಂದ್ರೂ ನಾನ್ ಕರಿತೀನಿ. ಎಷ್ಟು ಮುದ್ದಾಗಿ ಮಾತಾಡ್ತೀಯಮ್ಮ. ಆದ್ರೂ ಈ ಪೋರ್ಟಲ್ ನೋಡಿದ್ರೆ ಮುತ್ತಣ್ಣನು ಬೆಳ್ಳಿ ರಾಮ ಸೀತೆ ತರ ಕಾಣಿಸ್ತಾರೆ. ಒಂದು ಕುಟುಂಬದ ಫೋಟೋ ಅಂದ್ರೆ ಹೀಗಿರಬೇಕು. ಬೆಳ್ಳಿ, ನೀನ್ ಏನೇ ಮರ್ತರು ನಿನ್ ಮದ್ವೆ ಊಟ ಹಾಕ್ಸೋದ್ ಮರಿಬೇಡ ಕಣವಾ. ಏ ಮರಿಯಲ್ಲ, ಅದಕ್ ನಾನ್ ಗ್ಯಾರಂಟಿ ಕೊಡ್ತೀನಿ. ಅಯ್ಯೋ, ಪೂಜೆಗೆ ಲೇಟ್ ಆಗುತ್ತೆ, ಎಲ್ರೂ ಬನ್ನಿ ಮನೆಗೆ ಹೋಗೋಣ. ಸರಿ. ಮಾಯಾ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ಫ್ಲೆಕ್ಸ್ ಎಲ್ಲ ರೆಡಿ ಆಗಿದೆ, ತರ್ತಾ ಇದ್ದಾರೆ. ಇನ್ನು 10 ನಿಮಿಷದಲ್ಲಿ ಫ್ಲೆಕ್ಸ್ ಚೇಂಜ್ ಮಾಡ್ತೀನಿ. ಕೊಳ್ಳೆ ಹೊಡೆದ್ಮೇಲೆ ಕೋಟೆ ಬಾಗ್ಲಾಕಿದ್ರಂತೆ, ಹಾಗಾಯ್ತು ನಿನ್ ಕತೆ. ಊರಿನ ಜನದ ಮುಂದೆ ನನ್ನ ಮರ್ಯಾದೆ ಆಗ್ಲೇ ಹೋಗಾಯ್ತು. ಈಗ ಬಂದು ಫ್ಲೆಕ್ಸ್ ಚೇಂಜ್ ಮಾಡ್ತೀನಿ ಅಂದ್ರೆ ಯಾವ ಪ್ರಯೋಜನನೂ ಇಲ್ಲ. ಸುಮ್ಮನೆ ಇಲ್ಲಿಂದ ಹೋಗು. ಈಗೇನು ಬೇಡವಾ? ಹೋಗ್ಲಿ ಬಿಡು, ಒಳ್ಳೇದಾಯ್ತು. ಆ ಷಣ್ಮುಗ ಬಂದ, ಇವ್ನು ನೋಡಿದ್ರೆ ಊರಿನ ಜನದ ಮುಂದೆ ಈ ರೀತಿ ಫ್ಲೆಕ್ಸ್ ಹಾಕ್ಸಿ ನನ್ನ ಮರ್ಯಾದೆ ಕಳ್ದ. ಮುಂದೆ ಏನೇನಾಗುತ್ತೋ ಏನೋ. ಏನ್ ಮಾಡ್ಬೇಕು ಅಂತೀಯ ಮಾಯ? ನಾನು ಹೇಳ್ದಾಗ ಮಾಡಿದ್ರೆ ಸಾಕು, ಎಲ್ಲ ನಾವು ಅಂದ್ಕೊಂಡ ಹಾಗೆ ನಡೆಯುತ್ತೆ.
ಗುರುರ್ಬ್ರಹ್ಮ ಗುರುವಿಷ್ಣುಃ ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆಗಮಾರ್ಥಂ ದೇವಾನಾಂ ಗಮನಾರ್ಥಂ ರಕ್ಷಸಾಂ ಪುಣ್ಯಾತ್ಮಭಕ್ತ್ಯಾ ದೇವತಾಹ್ವಾನಲಾಂಛನಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ಗೌರಿ ಪ್ರಚೋದಯಾತ್ ಓಂ ಭೋಃ ಓಂ ಭುವಃ ಓಂ ಸ್ವಃ ಓಂ ಭೋರ್ಭುವಃ ಸ್ವಃ. ಊರಿನ ಹಿರಿಯವರೆಲ್ಲ ಬಂದಿದ್ದೀರಾ. ನಿಮ್ಮೆಲ್ಲರ ಆಶೀರ್ವಾದ ಸ್ವಾತಿ ಮೇಲಿರಲಿ. ಆಗತ್ತ ಆಶೀರ್ವಾದ ಮಾಡಿ ಒಬ್ಬೊಬ್ಬರಾಗಿ ಬಂದು ತೆಂಗಿನಕಾಯಿ ಒಡೆದು ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿ ಸ್ವಾತಿಗೆ. ಬಾಮ ಸ್ವಾತಿ ಕೂತ್ಕೋ. ಈಗ ಒಬ್ಬೊಬ್ಬರಾಗಿ ಬಂದು ತೆಂಗಿನಕಾಯಿ ಹೊಡೆದು ಮಗುವಿಗೆ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿ. ಗೌಡ್ರೆ ಬನ್ನಿ, ನೀವೇ ಮೊದಲು ಬಂದು ಕಾಯಿ ಹೊಡೀರಿ. ಏನೋ ಕೆಟ್ಟಗಳಿಗೆ ಗೌಡ್ರೆ, ಆ ತೆಂಗಿನಕಾಯಿ ಬಿಡಿ, ಮತ್ತೊಂದು ಕಾಯಿ ತಗೊಂಡು ನೋಡಿರಿ. ಏನೋ ಕೆಟ್ಟಗಳಿಗೆ ಹೀಗಾಗಿದೆ ನೋಡ್ರೆ, ಮತ್ತೊಂದು ಕಾಯಿ ತಗೊಂಡು ಹೊಡೀರಿ, ಪರವಾಗಿಲ್ಲ. ಎಂಥ ಅಪ್ಶಕ್ನ, 3 ಕಾಯಿಗಳು ಕೆಟ್ಟಿವೆಯಲ್ಲ ಗುರುಗಳೇ. ಅಪ್ಶಕ್ನ ಈ ಹುಡುಗಿಯಿಂದಾನೇ ಅನ್ಸುತ್ತೆ. ಏನಾದರೂ ಮುತ್ತು ಪ್ರಾಣಕ್ಕೆ ಆಪತ್ತು ಬಂದರೆ ಈ ಹುಡುಗಿನೇ ಕಾರಣ. ಏನೋ ಕೆಟ್ಟ ಕಾಲದಲ್ಲಿ ಮನೆ ಖಾಲಿ ಕೈತೆ ಅನಿಸುತ್ತೆ. ಇವಳಿಂದ ಮನೆಗೆ ಯಾರಿಗೂ ಕೆಟ್ಟಿದಾಗದೇ ಇದ್ರೆ ಸಾಕು. ನೋಡಿ, ಆ ರೀತಿ ಎಲ್ಲ ಮಾತಾಡಬೇಡಿ, ಎಲ್ಲರೂ ಮನ್ಸ್ಕೊಂಡು ನೋವಾಗುತ್ತೆ. ನಾವು ಅನ್ಕೊಂಡಿದ್ದು ನೆನೆಸ್ಕೊಂಡೆ ಎಷ್ಟು ಖುಷಿ ಪಡ್ತಿದ್ದೀವಿ. ಇನ್ನು ನಿಜವಾಗ್ಲೂ ನಡೆದ್ರೆ ಎಷ್ಟು ಖುಷಿ ಪಡ್ತೀವಿ ಅಂತ ನೀವೇ ಲೆಕ್ಕ ಹಾಕಿ. ಅಪ್ಶಕನ ಅಂದ್ರೆ ನಂಬ್ತಾರ ಮಾಯಾ? ನಾವೇ ಪ್ಲಾನ್ ಮಾಡಿದ್ರು, ಇಲ್ಲ ಅದಾಗದೆ ಆದ್ರೂ ಅಪ್ಶಕುನಾನೇ. ಅದನ್ನ ಪ್ರಶ್ನೆ ಮಾಡೋರು ತುಂಬಾ ಕಮ್ಮಿ ಇದ್ದಾರೆ. ಅದಕ್ಕೆ ಮಾಯಾ ಹೇಳ್ತಾ ಇರೋದು ಸರಿಯಾಗಿದೆ. ಒಬ್ರನ್ನ ಹೆದರಿಸಿದ್ರೆ ಹೇಗೋ ಧೈರ್ಯ ತಗೊಂಡು ಸಮಾಧಾನ ಮಾಡ್ಕೋತಾರೆ, ಆದರೆ ಎಲ್ಲರೂ ಒಟ್ಟಿಗೆ ಹೆದರಿಸಿದ್ರೆ ನೆಲ ಕಚ್ತಾರೆ. ಭೈರ, ನೀನ್ ಹೋಗಿ ಪುರೋಹಿತರು ತಂದಿರೋ ತೆಂಗಿನಕಾಯಿ ಮೂಟೆ ಜಾಗದಲ್ಲಿ ನಮ್ಮ ಮೂಟೆಗಳನ್ನ ಇಡಬೇಕು. ಯಾರಿಗೂ ಅನುಮಾನ ಬರಬಾರ್ದು, ಯಾರು ಪ್ರಶ್ನೆ ಕೂಡ ಮಾಡಬಾರ್ದು. ತಿಳಿತಾ? ಅದೇನು ಕಷ್ಟದ ಕೆಲಸ ಅಲ್ಲ ಮಾಯಾ, ಏನೇನಾಗತ್ತೆ ಅಂತ ನೀನೇ ನೋಡ್ತಾ ಇರು. ನನ್ನ ಜಾಗಕ್ಕೆ ಬಂದಿರೋ ಆ ಬೆಳ್ಳಿಗೆ ತುಂಬಾ ಸವಾಲುಗಳನ್ನ ಎದುರಿಸ್ಬೇಕಾಗತ್ತೆ. ಬ್ಯಾಡ್, ವೆರಿ ಬ್ಯಾಡ್. ಅದಕ್ಕೆ ನಾವಿಲ್ಲಿ ನೋಡ್ಕೋತೀವಿ. ಯಾವುದೇ ಕಾರಣಕ್ಕೂ ಅನುಮಾನ ಬರ್ದಿರೋ ಹಾಗೆ ನೀವು ಪೂಜೆಲಿರಿ. ಊರಿನ ಜನರೆಲ್ಲ ಇಲ್ಲೇ ಸೇರಿದ್ದೀರಾ. ನಿಮ್ಮ ಮುಂದೆ ಒಂದು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಎಲ್ಲೋ ಇದ್ದಿದ್ದು ನನ್ನ ಮಗಳು ಇವತ್ತು ನನ್ನ ಮನೆಗೆ ಸೇರಿದ್ದಾಳೆ. ಇನ್ನು ಮುಂದೆ ಇಡೀ ಆಸ್ತಿಗೆ ಅವಳೇ ಯಜಮಾನಿ.
ಈಗಿನ ಕಾಲದಲ್ಲಿ ಹೆಣ್ಮಕ್ಳಿಗೆ ಆಸ್ತಿನೇ ಕೊಡೋಲ್ಲ ಅಂತಾರೆ, ಅಂಥದ್ರಲ್ಲಿ ಇಡೀ ಆಸ್ತಿಗೆ ಅವಳನ್ನೇ ಯಜಮಾನಿ ಮಾಡಿದ್ದೀರಾ. ನಿಮ್ಮ ಗುಣ ಮೆಚ್ಚಬೇಕಾದ್ದೇ ಅಂತಣ್ಣ. ಮತ್ತೇನು ಗೌಡ್ರೆ, ನಮ್ಮ ಮುತ್ತಣ್ಣ ಅಂದ್ರೆ ಕಮ್ಮಿನ? ಊರಿಗೂರೇ ಕೊಂಡಾಡೋ ಬೌದ್ಧರು ಗಂಡು ಅವನು. ನೋಡ್ರಿ, ಸಾಂಗವಾಗಿ ದೇವಸ್ಥಾನದ ಎಲ್ಲ ಪೂಜಾ ವಿಧಿಗಳು ಮುಗಿದಿದ್ದೇವೆ. ಯಾರಾದರೂ ಹೆಣ್ಮಕ್ಳು ಬಂದು ಮಗುಗೆ ಅರಿಶಿನ ಕುಂಕುಮ ಇಡ್ರಮ್ಮ. ಕುಂಟತೆ ಬೈಲಿ, ಅದೇ ನಂಗೆ ನಿಂತ್ಕೊಂಡು ನೋಡ್ತಾ ಇದೆಯಾ? ಬೈಲಿ ನೀನೇ ಹಚ್ಚು. ಓಂ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣೇ ನಮೋಸ್ತುತೆ. ಯಾರಾದರೂ ಬಂದು ಆ ತೆಂಗಿನಕಾಯಿ ಹೊಡೆದು ಮಗುಗೆ ತೀರ್ಥವನ್ನು ಪ್ರೋಕ್ಷಣೆ ಮಾಡಿರಿ. ನೋಡ್ರೆ, ನೀವೇ ಬನ್ನಿ. ಯಾರಪ್ಪ ಕಾಯಿ ತಂದಿಟ್ಟಿದ್ದು? ಆ ಮಚ್ಚಲ್ಲಿ ಕಾಯಿ ಹೊಡೆಯಕ್ಕೆ ಆಗ್ತಾ ಇಲ್ಲ. ಒಂದು ಕಲ್ ತಗೊಂಬನ್ನಿ. ಸರಿ ಗುರುಗಳೇ. ಕಲ್ಲು 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 ಕಲ್ಲು. ಷಣ್ಮುಖಣ್ಣ ಇಲ್ಲೇನ್ ಮಾಡ್ತಿದ್ದೀರಾ? ಕಾಯಿ ಹೊಡೆ ಕಲ್ಲು ಕೇಳಿದಲ್ಲ ಸ್ವಾಮಿಗಳು. ಕಲ್ಲು ಇಲ್ಲೇಲ್ಲಿ ಸಿಗತ್ತೆ? ಗೋಡನಲ್ಲಿದೆ ಅರಿಯ ಕಲ್ಲು, ಬನ್ನಿ ಕೊಡ್ತೀನಿ. ನಡಿ.